ಚಾಲಕರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಚ್.ಆರ್. ಗವಿಯಪ್ಪ ಅವರು ಆದೇಶದ ಮೇರೆಗೆ ಸಮಾಜ ಸೇವಕರಾದ ಎಚ್.ವಿ. ವಿರೂಪಾಕ್ಷಪ್ಪ ಅವರು ಶಾಸಕರ ಜನಸಂಪರ್ಕ ಕಚೇರಿಯಲ್ಲಿ ಭಾನುವಾರದಂದು ಆಟೋ ಚಾಲಕರ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಭೆಯಲ್ಲಿ ಆಟೋ ಚಾಲಕರು ತಮ್ಮ ಅನಿಸಿಕೆಗಳು, ಕುಂದುಕೊರತೆಗಳು ಹಾಗೂ ಸಮಸ್ಯೆಗಳ ಬಗ್ಗೆ ಮಾತನಾಡಿದರು. ಅವರ ಎಲ್ಲ ಸಮಸ್ಯೆಗಳು ಸ್ಪಂದಿಸಿ ಎಚ್.ವಿ. ವಿರೂಪಾಕ್ಷಪ್ಪರವರು ಆದಷ್ಟು ಬೇಗ ನಮ್ಮ ತಂದೆಯವರಿಗೆ ತಿಳಿಸಿ ಕಾರ್ಯರೂಪಕ್ಕೆ ತರುವುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ ಆಟೋ ಚಾಲಕರ ಅಧ್ಯಕ್ಷರು, ಸದಸ್ಯರು, ಸಾರ್ವಜನಿಕರು ಪಾಲ್ಗೊಂಡಿದ್ದರು. ನಮಸ್ಕಾರ. ಹಂಪಿಯಿಂದ ರಾಘವೇಂದ್ರ ಅಂತೇಳಿ ಆಟೋ ಅಧ್ಯಕ್ಷರು ಮಾತಾಡ್ತಾ ಇರೋದು. ಸೊ ನಮಗೆಲ್ಲ ಗೊತ್ತಿರೋರಂಗೆ ಎಚ್.ಆರ್.ಜಿ ಫ್ಯಾಮಿಲಿ ಅಂದರೆ ಅವ್ರ ಗೋಲ್ಡನ್ ಸ್ಪೂನು. ಇವಾಗೇನು ಆಸ್ತಿ ಮಾಡಿದಾರಲ್ಲ ಅವರು, ನಾವು ಹುಟ್ಟಿದಾಗಿಂದನೂ ಅವರು ಶ್ರೀಮಂತರೇ ಅವರು. ಸೊ ಇವಾಗ ಯಾರು ಆಸ್ತಿ ಮಾಡಿದ್ರ ಬಗ್ಗೆ ನಮ್ಮ ಲೀಡರ್ ಹೇಳಿದ್ದು. ಸೊ ಅದ್ರ ಬಗ್ಗೆ ಯಾರು ಬೇಜಾರು ತಿಳ್ಕೊಬಾರ್ದು. ಸೊ ಅದೇ ರೀತಿ ಸೊ ನಾವು ಹಂಪಿಯಿಂದ ಬಂದಿದ್ದು. ನಮ್ಮದು ಮೇನ್ ಬೇಡಿಕೆ ಏನಪ್ಪ ಅಂತ ಹೇಳಿದ್ರೆ, ಸೊ 2016ರಲ್ಲಿ ಹಂಪಿಯಲ್ಲಿ ಒಂದು ಎಲ್ಲೋ ಬೋರ್ಡ್ ರಿಜಿಸ್ಟ್ರೇಷನ್ ಆಗುತ್ತೆ. 2 ವೀಲರ್ ಎಲ್ಲೋ ಬೋರ್ಡ್ ಅಂತಂದ್ರೆ ಪರ್ಮಿಷನ್ ಕೊಡ್ತಾರೆ. ಸೊ ಇಡೀ ಕರ್ನಾಟಕದಲ್ಲಿ ಇರದೇ ಇರ್ತಕ್ಕಂಥದ್ದು ನಮ್ಮ ಹಂಪಿಯಲ್ಲಿ ಮಾತ್ರ ಎಲ್ಲಪ್ಪ ಅಂತೇಳಿ ಒಂದು 20 ಬೈಕು ಎಲ್ಲೋ ಬೋರ್ಡ್ ರಿಜಿಸ್ಟ್ರೇಷನ್ ಆಗಿರುತ್ತೆ. ಬಟ್ ಅಲ್ಲಿ ಯಾವುದೇ ರೀತಿಯಿಂದ ಈ ಕಾನೂನು ಪ್ರಕಾರ ಏನು ಇರಬೇಕು ಕಂಡೀಷನ್ಸ್ ಯಾವುದೂ ಇರೋಲ್ಲ. ಸೊ ಒಂದು ಇಮಿಡಿಯೇಟ್ ಆಗಿ ಆ ಒಂದು ಪರ್ಮಿಟ್ ಕ್ಯಾನ್ಸಲ್ ಆಗ್ಬೇಕಂತೇಳಿ ನಮ್ಮ ಒತ್ತಾಯ ಇರುತ್ತೆ ಆಟೋ ಚಾಲಕರ ವತಿಯಿಂದ. ಸೊ ಅದಿದ್ರೆ ಏನು ತೊಂದರೆ ಆಗುತ್ತಪ್ಪ ಅಂತ ಹೇಳಿದ್ರೆ, ಆಟೋದವರಿಗೆ ತುಂಬ ತೊಂದರೆ ಆಗುತ್ತೆ. ನಮ್ಮ ಆಲ್ ಓವರ್ ಕರ್ನಾಟಕದಲ್ಲಿ ಯಾವುದೇ ರೀತಿಯಿಂದ ಎಲ್ಲೋ ಬೋರ್ಡು ಆ ಥರ ರಿಜಿಸ್ಟ್ರೇಷನ್ ಆಗಿಲ್ಲ ಅಪ್ರೂವ್ಡ್ ಆಗಿ. ಬಟ್ ಇಲ್ಲಿ ಆಗಿದೆ. ಸೊ ಅದು ಇಮಿಡಿಯೇಟ್ ಆಗಿ ಸಾಹೇಬ್ರ ಗಮನಕ್ಕೆ ತಂದು ಅದನ್ನ ಕ್ಯಾನ್ಸಲ್ ಮಾಡ್ಬೇಕಂತೇಳಿ ನಮ್ಮ ಒಂದು ಮನವಿ ಇದೆ. ಸೊ ಆಮೇಲೆ ಇನ್ನೂ ಒಂದು ನಮ್ಮ ಚಾಲಕರು ಏನು ಹೇಳಿದ್ರಲ್ಲ, ಸೊ ಮನೆಗಳು ತುಂಬ ಜನಗಳಿಗಿಲ್ಲ ಅಂತೇಳಿ. ಸೊ ಅದನ್ನು ನೀವು ಕೊಡ್ತೀರಿ ಅಂತ ನಮಗೆ ಒಂದು ಭರವಸೆ ಇದೆ. ಅದೇನು ಕೊಡ್ತೀರಲ್ಲ ಕಂಪಲ್ಸರಿ ಯಾರಿಗಿರಲ್ಲ ಅದನ್ನ ಕಂಪಲ್ಸರಿ ನೋಡಿ ಇಲ್ಲದೆ ಇರೋರಿಗೆ ಕೊಟ್ಟರೆ ನಮಗೆ ಅನುಕೂಲ ಆಗುತ್ತೆ ಅಂತೇಳಿ ನಾನು ಒಂದು 2 ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದ.